ಗೌರವಾಧ್ಯಕ್ಷರು ರಾಜ್ಯ ನೌಕರ ಮತ್ತು ಕಾರ್ಮಿಕರ ಕೇಂದ್ರ ಸಮಿತಿ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಂಪುಟ ದರ್ಜೆ ಸಚಿವ ಸ್ಥಾನ ಕರ್ನಾಟಕ ಸರ್ಕಾರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ರೇವಣ್ಣವರು ಬರ್ತಾ ಇದ್ದಾರೆ. ಆದರೆ ಇವ್ರಿಗೂ ಸಹ ನಾವು ಕನಕ ನೌಕರ ಸಂಘದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಂಡು ಸಮುದಾಯದ ಏಳಿಗೆಗಾಗಿ ಸರ್ಕಾರಿ ನೌಕರರು ಹಾಗೂ ಕಾರ್ಮಿಕರನ್ನು ಒಗ್ಗೂಡಿಸಿ ರಚಿಸಲಾಗಿರುವ ಈ ಸಮಿತಿಯ ರಾಜ್ಯ ನೌಕರರು ಮತ್ತು ಕಾರ್ಮಿಕರ ಕೇಂದ್ರ ಕನಕ ಸಮಿತಿಯ ನೂತನ ಪದಾಧಿಕಾರಿಗಳ ನೇಮಕ ಸಮಾರಂಭ. ಈ ಕಾರ್ಯಕ್ರಮವು ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿತು. ಶುಭ ಹಾರೈಸಿದ ಗಣ್ಯರು ಸಂಘಟನೆಯ ಮಹತ್ವವನ್ನು ಒತ್ತಿ ಹೇಳಿದರು. ಈ ಕಾರ್ಯಕ್ರಮಕ್ಕೆ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣನವರು ಹಾಗೂ ಕನಕ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಟಿ.ಬಿ. ಬೆಳಗಾವಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಉಪ ಪ್ರಧಾನ ವ್ಯವಸ್ಥಾಪಕ ಗಿರೀಶ್, ರಾಜ್ಯ ಲೆಕ್ಕಪತ್ರ ಇಲಾಖೆಯ ನಿವೃತ್ತ ಅಧಿಕಾರಿ ಆರ್.ಎನ್. ಹೋಂಡೆ, ಸಮುದಾಯದ ಮುಖಂಡರಾದ ಶಾಮಣ್ಣ, ಸೋಮಶೇಖರ್, ಖ್ಯಾತ ವೈದ್ಯರಾದ ಡಾಕ್ಟರ್ ಗಿರೀಶ್ ಹಾಗೂ ವಿಕಲಚೇತನರ ರಾಜ್ಯಾಧ್ಯಕ್ಷರಾದ ಬೀರಪ್ಪ ಹಂಡಿ, ಸಮಿತಿಯ ಅಧ್ಯಕ್ಷ ಜಿ. ನಾಗರಾಜ್, ಸಂಸ್ಥಾಪಕ ಸಿ. ಬಸವರಾಜು ಹಾಗೂ ಮಾಜಿ ಕಾರ್ಯದರ್ಶಿ ಎನ್. ರಂಗರಾಜು ದೀಪ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಾತನಾಡಿದ ಶ್ರೀ ಎಚ್.ಎಂ. ರೇವಣ್ಣನವರು, ಸಂಘಟನೆಯಿಂದ ಮಾತ್ರ ಯಾವುದೇ ಸಾಧನೆ ಸಾಧ್ಯ ಎಂದರು. ತಾವು ಕೂಡ ವಿದ್ಯಾರ್ಥಿ ಸಂಘಟನೆ ಮೂಲಕವೇ ಬೆಳೆದು ಬಂದಿರುವುದಾಗಿ ಸ್ಮರಿಸಿದ ಅವರು, ಕಾರ್ಮಿಕರ ಜೊತೆ ಸರ್ಕಾರಿ ನೌಕರರನ್ನು ಒಗ್ಗೂಡಿಸಿ ಸಂಘಟನೆ ಕಟ್ಟಿರುವುದು ಶ್ಲಾಘನೀಯ ಎಂದರು. 500ನೇ ಕನಕದಾಸ ಜಯಂತಿ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕುರುಬ ಸಮಾಜ ಗ್ರಾಮ ಗ್ರಾಮಗಳಲ್ಲಿಯೂ ಸಂಘಟಿತವಾಯಿತು. ಹಿರಿಯರ ಅವಿರತ ಶ್ರಮದಿಂದಾಗಿ ಇಂದು ರಾಜ್ಯದಲ್ಲಿ ನಮ್ಮ ಸಮಾಜ 3ನೇ ಅತಿದೊಡ್ಡ ಶಕ್ತಿಯಾಗಿ ಹೊರಬಂದಿದೆ ಎಂದು ಹೆಮ್ಮೆಯಿಂದ ನುಡಿದರು. ಇದೇ ವೇಳೆ ಸಮಾಜದ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ರೇವಣ್ಣನವರು, ಈ ಸಮುದಾಯದಿಂದ ಆಯ್ಕೆಯಾಗಿರುವ ಶಾಸಕರು ಮತ್ತು ಸಚಿವರು ಸಮಾಜದ ಅಭಿವೃದ್ಧಿಗೆ ಸೂಕ್ತ ರೀತಿಯಲ್ಲಿ ಶ್ರಮಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕೊಲ್ಲೂರು ಮಲ್ಲಪ್ಪ ಹಾಗೂ ಟಿ. ಮರಿಯಪ್ಪ ಅವರ ಸಮಾಜ ಚಿಂತನೆಯೇ ಇಂದಿನ ಸಂಘಟನೆಗೆ ಗಟ್ಟಿ ಬುನಾದಿ. ಹಾವನೂರು ವರದಿಯ ಕಾರಣದಿಂದಲೇ ಸಮಾಜಕ್ಕೆ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸೂಕ್ತ ಸ್ಥಾನಮಾನ ದೊರಕಿದೆ. ಸಿದ್ದರಾಮಯ್ಯ, ಈಶ್ವರಪ್ಪ ಹಾಗೂ ಬಂಡೆಪ್ಪ ಕಾಶಪ್ಪರವರನ್ನು ಒಗ್ಗೂಡಿಸಿ ಸಮಾಜದ ಸಂಘಟನೆಗೆ ಬಲ ತುಂಬಲಾಗಿತ್ತು. ಆದರೆ ಕಾರಣಾಂತರ ಶನಿವಾರ ಭಾನುವಾರ ಇರೋದ್ರಿಂದ ಅವ್ರಿಗೂ ನಾವು ತಪ್ಪು ಮಾಡೋದೇನೋ ಭಾನುವಾರ ಇಟ್ಟಿದ್ದೀವಿ. ನೆಕ್ಸ್ಟು ಭಾನುವಾರ ಒಂದೇ ದಿನ ಇರೋದ್ರಿಂದ ನಾವು ರಾಜ್ಯದಲ್ಲಿ ಇದನ್ನ ಇಡೋಣ. ಬಂಧುಗಳೇ, ಇದು ಸುಮಾರು ವರ್ಷಗಳಿಂದ ಎಲ್ಲ ನಡ್ಕೊಂಡ್ಬಂದಿದೆ. ಇದು ನನ್ನನ್ನು ಸನ್ಮಾನ್ಯ ರೇವಣ್ಣ ಸಾಹೇಬರು, ಬೆಳಗಾವಿಯವರು, ಶ್ರೀರಂಗರಾಜವರು, ಬಸವರಾಜವರು ನೀವು ಇದನ್ನ ತಗೊಳ್ಳಿ, ಸ್ವಲ್ಪ ಕುಂಠಿತವಾಗಿದೆ ಅಂತಂದ್ರು. ನನಗೆ ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೇಡಿ, ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಸಮಾಜದಲ್ಲಿ ಯಾರನ್ನು ದೂಷಣೆ ಮಾಡಕ್ ಹೋಗೋದಿಲ್ಲ. ನಾನು ತಗೊಳ್ಳುವಾಗ ಇದನ್ನ ರೆಕಾರ್ಡ್ ನಾನು ಚೆಕ್ ಮಾಡಲಿಲ್ಲ. 15 ವರ್ಷ ಇದು ರಿನ್ಯೂವಲ್ ಆಗಿಲ್ಲ. ನಾನು ತಗೊಂಡಾದ್ಮೇಲೆ ಯಾವತ್ತೂ ನಾನು ಆ ಒಂದು ರೆಕಾರ್ಡ್ ನೋಡ್ಬೇಕಾದ್ರೆ ಮುಂಚೆಗೆ ನಾನು ಜಾಸ್ತಿ ಪದಾಧಿಕಾರಿ ಇದು ನಾನು ಗ್ರಾಜುಯೇಟ್ ಓದಲಿಲ್ಲ ಅಂದ್ರೂ ಆ ರೆಕಾರ್ಡ್ ತಗೊಂಡಿರಲಿಲ್ಲ. ಸುಮಾರು 3 ತಿಂಗಳಿಂದ 4 ತಿಂಗಳು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿನೇ ಇದನ್ನ ಹಿಡಿತು ರಿನ್ಯೂವಲ್ ಮಾಡಿಸ್ಲಿಕ್ಕೆ. ಶ್ರೀರಂಗರಾಜಣ್ಣವರು ರೆಕಾರ್ಡ್ ಇಟ್ಟಿದ್ದಕ್ಕೆ ಆಯ್ತು, ಅವ್ರನ್ನೆಲ್ಲ ಬೇರೆ ಕೇಳಿದ ರೆಕಾರ್ಡ್ನ ಎಲ್ಲ ಕಳೆದೋಗಿದೆ. ಆಮೇಲೆ ಸರ್ ಅಕೌಂಟ್ ಬುಕ್, ಪಾಸ್ಬುಕ್ ಕಳೆದೋಗಿದೆ, ಸದ್ಯ ಬ್ಯಾಂಕ್ ಕಳೆದೋಗಿದೆ ಅಂತ ಹೇಳಲಿಲ್ಲ. ಬ್ಯಾಂಕ್ ಸಿಕ್ಕಿಲ್ಲ, ಅಕೌಂಟ್ ಹೊಸದಾಗಿ ಓಪನ್ ಮಾಡೋಣ. ಆದ್ರೆ ಎಂತ ದುರ್ದೈವ ಅಂತಂದ್ರೆ, ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಬಂಧುಗಳೇ, ನಮ್ಮ ಸಮಾಜದಲ್ಲಿ ಇತಿಹಾಸದಲ್ಲಿ ಇನ್ಯಾರು ಹುಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಪ್ರಶ್ನಾತೀತ ನಾಯಕ, 2 ಸಾರಿ ವಿರೋಧ ಪಕ್ಷದ ನಾಯಕರು, 2 ಬಾರಿ ಮುಖ್ಯಮಂತ್ರಿ. ಇತಿಹಾಸದಲ್ಲಿ ಈ ಒಂದು ಸಂಘಟನೆಯಲ್ಲಿ ಏನು 33-35 ವರ್ಷ ಇದೆ, ಇದಕ್ಕೆ ಸನ್ಮಾನ್ಯ ಏನು ನಮ್ಮ ಸಮಾಜದ ಯಾವಾಗ್ಲೂ ನಾವು ಧ್ವನಿಯಾಗಿ ನಿಲ್ತಕ್ಕಂಥದ್ದು ಸನ್ಮಾನ್ಯ ಎಚ್.ಎಂ. ರೇವಣ್ಣವರು. ಅವರ ನೇತೃತ್ವದಲ್ಲಿ ಎಲ್ಲಾದ್ರೂ ಒಂದು 5 ಎಕರೆ ತಗೊಂಡು ಏನು ಸರ್ಕಾರಿ ನೌಕರಿಗೆ ಒಂದು ಗೃಹ ನಿರ್ಮಾಣ ಮಾಡಬಹುದಾಯ್ತು, ಅಥವಾ ಸಮುದಾಯ ಭವನ ಮಾಡಬಹುದಾಯ್ತು, ನಮ್ಮ ಮಕ್ಕಳುಗಳಿಗೆ ಹಾಸ್ಟೆಲ್ ಓದೋದು ಮಾಡಬಹುದಾಯ್ತು. ಅನೇಕ ನೌಕರರ ಮಕ್ಕಳಿಗೆ ಇದರಲ್ಲಿ ಬಹಳ ವಿಶೇಷವಾಗಿ ಕಲ್ಪಿಸಬಹುದಾಯ್ತು. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ದುರ್ದೈವ ಆಯ್ತು, ಆಗೋಯ್ತು, ಯಾರನ್ನು ದೂಷಣೆ ಮಾಡೋದು ಬೇಡ. ಇವತ್ತು ಏನು ಸನ್ಮಾನ್ಯ ನಮ್ಮ ರೇವಣ್ಣ ಸಾಹೇಬರು ಇವತ್ತು ಪದಾಧಿಕಾರಿಗಳನ್ನ ಅನೌನ್ಸ್ ಮಾಡ್ತಾರೆ. ತಾವಾದ್ರೂ ಇನ್ನು ಮುಂದೆ ಇಡೀ ಇದು ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಬೇಕು. ಜಿಲ್ಲಾಧ್ಯಕ್ಷರನ್ನು ಒಪ್ಪಂದ ಮಾಡ್ದಂತಂದ್ರೆ ಅಲ್ಲಿ ಅವರು ಪದಾಧಿಕಾರಿಗಳನ್ನ ಅವರು ಆಯ್ಕೆ ಮಾಡ್ತಾರೆ. ಅಷ್ಟಕ್ಕೆ ಅವರಿಂದ ನಾವು ಫೋನ್ ಮಾಡಿಸ್ಕೊಂಡು ಜಿಲ್ಲಾ ಪ್ರವಾಸ
ಇದನ್ನ ಹೋಗ್ಲಿಕ್ಕೆ ನಾವು ರೆಡಿ ಇದ್ದೀವಿ. ನಮ್ಗೆಲ್ಲರೂ ತಿಳಿಸ್ತೀವಿ. ಯಾರು ಆಸಕ್ತಿ ಇದ್ದೀರೋ ದಯಮಾಡಿ ಎಲ್ಲ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋಣ. ಇವತ್ತಿನ ದಿನದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಬಂದಿದ್ದಾರೆ. ಸನ್ಮಾನ್ಯ ನಮ್ಮ ಗುರುಗಳು ರೇವಣ್ಣ ಸಾಹೇಬರಿಗೆ ಬಹಳ ಆತ್ಮೀಯರಿದ್ದಾರೆ. ಅವರಿಂದ ನಾವು ಏನು ನಮ್ಮ ರಾಜ್ಯ ನೌಕರರು ಮತ್ತು ಕನಕ ಕೇಂದ್ರಕ್ಕೆ ಏನ್ ಬೇಕಾದ್ರೂ ನಾವು ಬೆನಿಫಿಟ್ ಪಡಿಬಹುದು ಅಂತ ಹೇಳಿ ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೀನಿ. ಆದ್ರಿಂದ ನಾವೆಲ್ಲರೂ ಏನು ಒತ್ತು ಕೊಟ್ಟ ಅಂತಂದ್ರೆ ಸಂಘಟನೆ ಮಾಡ್ಲಿಕ್ಕೆ ಯಾವುದು ಬಹಳ ಕಷ್ಟ ಇಲ್ಲ. ಉದಾಹರಣೆಗೆ ಒಂದೇ ಬಂಧುಗಳೇ, ನಾನು ನಮಗೆ ಯಾವುದೇ ಒಂದು ರೀತಿಯಲ್ಲಿ ಏನಾಗೋದಿಲ್ಲ. ಎಲ್ಲ ಜಿಲ್ಲೆಗಳಲ್ಲಿ ಅಧಿಕಾರಿ ಮತ್ತು ನೌಕರರನ್ನ ನಾವು ಬೆಳೆಸ್ಕೊಂಡು ಸಂಘಟನೆ ಮಾಡಿ ಇದಕ್ಕೆ ಮುಂಚೂಣಿಯಾಗಿ ಬರೆಯೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡೋಣ. ಈಗಾಗಲೇ ಜನರಲ್ ಲೇಔಟ್ನಲ್ಲಿ ಅಲ್ಲಿ ಇದು ಏನು ಕಾರ್ಪೊರೇಷನ್ ಬಿಲ್ಡಿಂಗ್ ಇದೆ. ಅದಕ್ಕೆ ನಾವು ಪ್ರಿಯಕೃಷ್ಣ ಅವ್ರಿಗೆ ಹೇಳಿದ್ಗೆ ಆಯಿತು, ನಾನೊಂದು ಅದಕ್ಕೆ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮಿಕ್ಕಿದ್ದು ಸನ್ಮಾನ್ಯ ರೇವಣ್ಣ ಸಾಹೇಬರಿಂದ ಹೇಳಿತ್ತು ಅಂತಂದರೆ ಆಫೀಸ್ಗೂ ನಮಗೆ ಅಲ್ಲಿ ಜಾಗ ಆಗುತ್ತೆ. ಅದರಿಂದ ಅನೇಕ ವಿಚಾರಗಳನ್ನಿದೆ. ಅದರಿಂದ ಹಿಂಗ ಮಾತಾಡೋರು ತುಂಬ ಇದ್ದಾರೆ. ದಯಮಾಡಿ ಎಲ್ಲರೂ ನಾವು ಸುಮ್ಮನೆ ಮನೇಲಿ ಇರಬೇಕು. ಇವಾಗ ಒಳ್ಳೆ ಸತ್ಸಂದರ್ಭ ಇದೆ. ಇದಕ್ಕೆ ನಾವು ಏನು ಬೇಕಾದ್ರೂ ಇದರಿಂದ ಸಾಧನೆ ಮಾಡ್ಬೋದು. ಅದರಿಂದ ದಯಮಾಡಿ ನಾನು ಮಾತಾಡಲಿಕ್ಕೆ ಎಲ್ಲರೂ ಅವಕಾಶ ಮಾಡ್ಕೊಂಡ್ಕೊಟ್ಟಿದ್ದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ನಾನು ಮತ್ತೊಮ್ಮೆ ಶುಭಕಾಮನೆಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ ಇದನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕರ್ನಾಟಕ ರಾಜ್ಯ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಬಹಳಷ್ಟು ಜನರಿಗೆ ನಾನು ಬಹಳಷ್ಟು ಸರ್ತಿ ಅವಕಾಶ ಸಿಕ್ಕಾಗೆಲ್ಲ ಹೇಳಿದ್ದೀನಿ. ಕನಕದಾಸರು ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ, ನಾನು ಒಂದು ಉದಾಹರಣೆ ಹೇಳ್ತೀನಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕಾದ್ರೆ ಕೇಂದ್ರ ಸರ್ಕಾರ ಕೆಲವೊಂದು ಮಾನದಂಡಗಳನ್ನು ಹಾಕಿತ್ತು. ಅದರಲ್ಲಿ ಆ ಮಾನದಂಡಗಳನ್ನು ಪೂರೈಸಲಿಕ್ಕೆ ಕರ್ನಾಟಕ ಸರ್ಕಾರ ಕನಕದಾಸರು ರಚಿಸಿದಂಥ ರಾಮಧಾನ್ಯ ಚರಿತೆಯನ್ನು ಕೂಡ ಮುಂದಿಟ್ಟಿತ್ತು. ಅದನ್ನೂ ಕೂಡ ಒಂದನ್ನು ಪರಿಗಣಿಸಿ ಮಾನದಂಡಗಳನ್ನು ಪೂರೈಸಿ ಕರ್ನಾಟಕಕ್ಕೆ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಮಾಜದ ನೌಕರರು ಮತ್ತು ಅಧಿಕಾರಿಗಳ ಕಷ್ಟ ನೋವುಗಳಿಗೆ ಸಂಘಟನೆ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತಿದೆ ಎಂದು ಅವರು ಸಮಾಜದ ಮಂತ್ರಿಗಳು ಕೂಡ ಸಮುದಾಯದ ಏಳಿಗೆಗೆ ಪೂರ್ಣ ಪ್ರಮಾಣದಲ್ಲಿ ದುಡಿಯಬೇಕು ಎಂದು ಕರೆ ನೀಡಿದರು. ಸಮಿತಿಯ ರಾಜ್ಯಾಧ್ಯಕ್ಷರಾದ ಜಿ ನಾಗರಾಜರವರು ಮಾತನಾಡಿ, ನೌಕರರು ಮತ್ತು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಸಂಘಟನೆಗೆ ಬದ್ಧವಾಗಿದೆ ಎಂದರು. ಟಿ.ಬಿ. ಬಳಗಾವಿ 1993ರಲ್ಲಿ ಎಚ್.ಎಂ. ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕನಕ ಜಯಂತಿ ಆಚರಿಸಿದ್ದನ್ನು ನೆನಪಿಸಿಕೊಂಡರು. ಅಲ್ಲದೆ ನೌಕರರು ಮತ್ತು ಕಾರ್ಮಿಕರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಶೀಘ್ರದಲ್ಲೇ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಸಾಮ್ರಾಜ್ಯದ ಸಂಸ್ಥಾಪಕರಾದಂಥ ಹಕ್ಕಬುಕ್ಕರು ಶಿವಭಕ್ತಿಯಾದ ಅಹಿಲ್ಯಬಾಯಿ ಹೋಳ್ಕರ್ ಅವರು, ಕೃಷ್ಣ ಭಕ್ತರಾದಂಥ ಭಕ್ತ ಕನಕದಾಸರು, ಇವರೆಲ್ಲ ನಮ್ಮ ಅಲ್ಲ, ನಾವು ಅವರ ವಂಶಜರು. ಇಂಥವ್ರು ಕೇಂದ್ರ ಕನಕ ಸಮಿತಿಯ ಇವತ್ತಿನ ನೂತನ ಪದಾಧಿಕಾರಿಗಳ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವಂತ ನನ್ನಂತ ಅನೇಕ ಯುವಕರಿಗೆ, ಅನೇಕ ಹಿರಿಯರಿಗೆ ಬೆಂತಟ್ಟಿ ಸಂಪೂರ್ಣ ಸಹಕಾರ ನೀಡಿ, ಜೊತೆಗೆ ನಮ್ಮ ಸಮಾಜವನ್ನ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಕಾರಣೀಕರ್ತರಾಗಿರುವಂತ, ಅನೇಕ ಸಮಾಜದ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಸಮಾಜವನ್ನ ಮುನ್ನೆಲೆಗೆ ತಂದಿರುವಂತ, ಪ್ರಸ್ತುತ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರೀತಿ ಅಣ್ಣನಾದಂಥ ಎಚ್.ಎಂ. ರೇವಣ್ಣವರೇ, ತಮ್ಮ ಇಡೀ ವಯಸ್ಸಿನಲ್ಲಿ ಕೂಡ ಉತ್ಸುಕರಾಗಿರುವಂತ ನಮ್ಮ ಆರ್.ಎಸ್. ಕೋಟೇಶ್ವರ ಅವರೇ,
ಕನಕ ಟ್ರಸ್ಟ್ನ ಅಧ್ಯಕ್ಷರಾದಂಥ ಬೆಳಗಾವಿ ಸರ್ ಅವರೇ, ಸಂಸ್ಥಾಪಕರಾದಂಥ ಬಸವರಾಜ್ ಸರ್ ಅವರೇ, ಹಾಗೆ ನಮ್ಮ PL ಸಂಸ್ಥೆಯ ಗಿರೀಶ್ ಅವರೇ, ವ್ಯವಸ್ಥಾಪಕರ ಗಿರೀಶ್ ಅವರೇ, ಈ ಒಂದು ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರೀತಿಯ ಸೋದರಂತ ನಾಗರಾಜ್ ಅವರೇ, ಅನಿಲ್ ಗಾಂಧಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ನನ್ನ ಕನಕ ಬಂಧುಗಳೇ, 1997-98 ರಚನೆ ಆಗಿರುವಂತಹ ಈ ಒಂದು ಸಂಘಟನೆ ಹಲವಾರು ಹಿರಿಯರು, ಈಗಾಗಲೇ ಬೆಳಗಾವಿ ಸರ್ ಅಂತ ಹಲವಾರು ಹಿರಿಯರು ಈ ಸಂಘಟನೆಯನ್ನ ಈ ಹಂತಕ್ಕೆ ತರುವುದರ ತಮ್ಮ ಪರಿಶ್ರಮಕ್ಕೆ ನಾವೆಲ್ಲ ಜೋರಾದ ಚಪ್ಪಾಳೆ ತಟ್ಟುವುದು ಅವರಿಗೆ ಅಭಿನಂದನೆ. ಯಾರು ಅವರಿಗೆ ಆರ್ಥಿಕ ಸಹಾಯ ಬೇಕು, ವಿನಯ್ ಅವರಿಗೆ ಆರ್ಥಿಕ ಸಹಾಯ ಬೇಕಾಗಿಲ್ಲ, ಉಳಿದವರಿಗೆ ಆರ್ಥಿಕ ಸಹಾಯ ಬೇಕು. ನಮ್ಮ ಮಂತ್ರಿಗಳು ಏನು ಮಾಡ್ಬೋದು? ಹಿಂದೆ ರೇವಣ್ಣವರು, ವಿಶ್ವನಾಥ್ ಅವರು ನನಗೆ ಗೊತ್ತಿದೆ, ಯಾರಾದರೂ ಕಾರ್ಪೊರೇಷನ್ ಚುನಾವಣೆಗೆ ನಿಂತರೆ ಅವ್ನ ಕರಿ ಅವ್ನು ಒಂದು 50,000 ಕೊಡು, 1 ಲಕ್ಷ ಕೊಡು ಅಂತೇಳಿ ಅವ್ನ ಕವರ್ನಲ್ಲಿ ದುಡ್ಡು ಹಾಕಿ ಕಾರ್ಪೊರೇಟ್ರಿಗೆ ಕೊಡ್ತಾ ಇದ್ರು. ಇವತ್ತಂತ ವ್ಯಕ್ತಿಗಳು ಯಾರಿದ್ದಾರೆ ಇವತ್ತು? ನನಗೆ ಗೊತ್ತಿದೆ, ಬೆಂಗಳೂರಿನಲ್ಲಿರುವಂಥ 16 ಜನ ಕಾರ್ಪೊರೇಟರ್ ಇದ್ದಾಗ ವಿಶ್ವನಾಥ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ರು. ನಾನು ಹೋಗಿ ಸರ್ ಹಿಂಗಿದೆ ಏನು ಸರ್, ನಾನು ಕೊಡ್ತೇನೆ ಮಾರ ಅಂತ ಎಲ್ಲರಿಗೂ 1 ಲಕ್ಷ ರೂಪಾಯಿ ಕವರ್ನಾಗ ಹಾಕಿ ಲೀಡರ್ಸ್ ಆಫ್ ದಿ ಪಾರ್ಟಿ ನಮ್ಮ ಸಮಾಜದವರು ಅಂತ ಹೇಳಿ ಕೊಡಿಸಿದ್ರು. ರೇವಣ್ಣವರು ಅದೇ ರೀತಿ ಸಮಾಜ ಕೈಲಾದಷ್ಟು ಕೊಟ್ಟಿದ್ದಾರೆ. ಅದರ ಜೊತೆಗೆ ಯಾರು ಸಮಾಜದಲ್ಲಿ ಏನೋ ಒಂದು ಸಮಾಜದ ಬಗ್ಗೆ ಅಭಿಮಾನ ಇರುತ್ತೆ ಅವ್ರನ್ನೆಲ್ಲರನ್ನು ಕರೆದು ಇಂಥವರಿಗೆ ಸಹಾಯ ಮಾಡಿ ಅಂತ ಹೇಳಿ ರೇವಣ್ಣವರು ಇವತ್ತು ಬೇಕಾದಷ್ಟು ಜನ ಕೊಟ್ಟಿದ್ದಾರೆ. ಬಟ್ ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ಅದರಿಂದ ನಾವು ಬಹಳಷ್ಟು ವಿಚಾರ ಮಾಡುವಂಥ ಸಮಯ ಬಂದಿದೆ. ಇವತ್ತು ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳ್ಬೇಕಂದ್ರೆ, ನಾನು ಲಾಸ್ಟ್ ಚುನಾವಣೆಯಲ್ಲಿ ಕುರುಬರ ಸಂಘಕ್ಕೆ ಅತ್ಯಧಿಕ ಓಟ್ಗಳನ್ನು ತಗೊಂಡು ನಾನು ಗೆದ್ದೆ. ಬೆಂಗಳೂರಿನಲ್ಲಿ ಎಲ್ಲರಿಗೂ ಇಷ್ಟ ಇತ್ತು. ಬೆಳಗಾವಿಯನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದರೆ ಏನಾದರೂ ಒಂದು ಸಾಧನೆ ಮಾಡ್ತಾರಂತ ಎಲ್ಲರಿಗೂ ಗೊತ್ತಿತ್ತು. ಆದರೆ ದುರ್ದೈವ, ನಾನು ರೇವಣ್ಣವ್ರಿಗೆ ಒಂದು ಹೇಳಿದ್ದೆ, ನನಗೆ ಪ್ರಧಾನ ಕಾರ್ಯದರ್ಶಿ ಮಾಡಿದರೆ ನಾನು ನೆಲಮಂಗಲದಲ್ಲಿ ಒಂದು 3 ಎಕರೆ ಜಮೀನು ನೋಡಿದ್ದೇನೆ, ಅದನ್ನು ಲೇಔಟ್ ಮಾಡಿ ಅದರಲ್ಲಿ ಸ್ಕ್ವೇರ್ ಫೂಟಿಗೆ 100 ರೂಪಾಯಿ ಅಂತ ಇಟ್ಟರೆ ಅದು 30 ಕೋಟಿ ಬರುತ್ತೆ. ಆ ದುಡ್ಡಿನಿಂದ ನಾನು ಕನಕ ಭವನ ಅಥವಾ ನಮ್ಮ ಏನು ಗಾಂಧಿನಗರದಲ್ಲಿದೆ ಆ ಭವನವನ್ನು ಕಟ್ತೇನೆ ಸರ್ ಅಂತಲೂ ಹೇಳಿದ್ದೆ. ರೇವಣ್ಣವರು ಶಕ್ತಿ ಮೀರಿ ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಆಗಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ರಾಜಕೀಯ ಒಂದು ಇದರಿಂದ ನಾನಾಗಲಿಲ್ಲ. ಆದರೂ ನಾವು ಬಿಡಲಿಲ್ಲ. ಈಗಲೂ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ನಮ್ಮ ಕುರುಬರ ಸಂಘದ ಬಿಲ್ಡಿಂಗ್ ಆಗಲೇಬೇಕು ಅಂತ ಹೇಳಿ ಹಠ ಹಿಡಿದ ಮೇಲೆ ಈಗ ಅದು ಆಗ್ತಾ ಇದೆ. ಆದರೆ ಅದು ನಮ್ಮ ಮಟ್ಟಿಗೆ ಆಗ್ತಾ ಇಲ್ಲ. ನಾನು ಹೇಳಿದ್ದು 2 ಶೆಲ್ಲರ್ ಆಗಬೇಕಲ್ಲಿ 8 ಫ್ಲೋರ್ ಆಗಬೇಕು ಅಂತೇಳಿ ನಾವು ಅಪ್ರೂವ್ ಆಗಿದೆ. ಆದರೆ ದುರ್ದೈವದಿಂದ ಇವತ್ತು ಏನಾಗಿದೆ ಅಂದರೆ 1 ಶೆಲ್ಲರ್ ಮಾಡ್ತಾರೆ. ಅದು ಇದೆ. ಅದಕ್ಕೆ ನಾನು ತಪ್ಪಾಗಿದೆ. ರಾಜ್ಯ ಸರ್ಕಾರ ಇವಾಗ ಸುಮಾರು 70,000 ಹುದ್ದೆಗಳನ್ನು ಕರೀತಾ ಇದೆ. ಈಗ ಈ 70,000 ಹುದ್ದೆಗಳಲ್ಲಿ ನಮಗೆ 2Aದಲ್ಲಿ ಸುಮಾರು ಪೋಸ್ಟ್ಗಳು ಬರ್ತವೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ವಿನಯ್ ಅವರು ಇನ್ಸೈಟ್ ವಿನಯ್ ಅವರ ಜೊತೆಗೆ ಕೂಡಿ ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 4 ತಿಂಗಳ ಕೋರ್ಸನ್ನು ಮಾಡಲಿಕ್ಕೆ ಇದೇ ತಿಂಗಳು 19ನೇ ತಾರೀಕು 4 ಗಂಟೆಗೆ ನಾವು ಒಂದು ಉದ್ಘಾಟನೆಯನ್ನು ರೇವಣ್ಣವರ ಕಡೆಯಿಂದ ನಾವು ಮಾಡಿಸ್ತಾ ಇದ್ದೇವೆ. ಆ ಒಂದು ಸಭೆಗೆ ನಮ್ಮ ಸಮಾಜದ ಬಗ್ಗೆ ಅತ್ಯಂತ ಕಾಳಜಿ ಇರುವಂಥ IAS ಆಫೀಸರ್ ಆದ ದಯಾನಂದ ಅವರು ಬರ್ತಾರೆ. ಈಗ ಆಲ್ರೆಡಿ ಸುಮಾರು ಸಲ ದಯಾನಂದ ಅವರು ಬಂದು ನಮ್ಮ ಚಾರಿಟಬಲ್ ಟ್ರಸ್ಟಲ್ಲಿ ಮಕ್ಕಳಿಗೆ ತಮ್ಮ ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಆದ್ದರಿಂದ ತಮಗೆ ಗೊತ್ತಿರುವಂಥ ಯಾವುದೇ ಮಕ್ಕಳಿದ್ರು ಅವರನ್ನು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಕಳಿಸಿ ನಾವು ಟ್ರೈನಿಂಗು ಯಾರು ವಿನಯ್ ಅವರು ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಚಾರ್ಜ್ ಮಾಡ್ತಾ ಇಲ್ಲ. ನಾವು ಅಷ್ಟೇ ಹಾಸ್ಟೆಲ್ಗೆ ಏನು ದುಡ್ಡು ತಗೊಳ್ತಾ ಇಲ್ಲ. ಊಟಕ್ಕೆ ಮಾತ್ರ 6,000 ರೂಪಾಯಿ ಕಲೆಕ್ಟ್ ಮಾಡಿ 2 ಬ್ಯಾಚನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಅದರಿಂದ ನೀವು ಸಮಾಜದ ಯಾವುದೇ ನಮ್ಮ ಮಕ್ಕಳು ಅಥವಾ ಹಿಂದುಳಿದವರ 1-2 ಬುದ್ಧಿವಂತ ಮಕ್ಕಳಿದ್ರೆ ಅವರನ್ನು ಸೇರಿಸಿದ್ರೆ ಅವರು ಒಂದು ಸಮಾಜಕ್ಕೆ ಅಸೆಟ್ ಆಗ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ವಿ ರಾಮಪ್ರಸಾದ್ ಬನವರ್ ಈಗ PWSSB ಚೇರ್ಮನ್ ಆಗಿದ್ರು. ಅವರು ನಮಗೆ ಕಾರಣಾಂತರಗಳಿಂದ ನಮ್ಮ ಹಾಸ್ಟೆಲ್ಗೆ PWSSB ಕನೆಕ್ಷನ್ ಸಿಕ್ಕಿರಲಿಲ್ಲ, ನೀರು ಸಿಕ್ಕಿರಲಿಲ್ಲ, ನೀವು STP ಮಾಡಿಲ್ಲ ಅಂತ. ಅದೇ
ಅದೇ ನಮ್ಮ ಗಾಂಧಿಯವರು ರಂಗರಾಸ ಸೇವಾ ಟ್ರಸ್ಟ್ ಗೌರವ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಬೆಳೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ವೈಭವ್ ಅಂತಾರಾಷ್ಟ್ರೀಯ ಮೋಹನ್ ನಾಗರಾಜ್ ಮಂಜೇಶ್ ಎಸ್ಎಲ್ ವ್ಯಕ್ತಿ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ
ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ ಚಪ್ಪಾಳೆ ಬಂದಿವಿ. ದಯವಿಟ್ಟು ಇರ್ತಕ್ಕಂಥ ಎಲ್ಲ ನನ್ನ ಕುಲಬಾಂಧವರು ನಮ್ಮ ಬ್ಯಾಂಕಿನಲ್ಲಿ ಅತಿಯಾಗಿ ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ರಾಜ್ಯ ನೌಕರರ ಮತ್ತು ಕಾರ್ಮಿಕರ ಕೇಂದ್ರ ಕಾರ್ಯಸಮಿತಿ ಆಶ್ರಯದಲ್ಲಿ ಇಂದು ಈ ಸಂಸ್ಥೆ ನಡೆದು ಬಂದ ಮುಂದಿನ ದಿನಗಳಲ್ಲಿ ಈ ಸಂಘಟನೆಯನ್ನ ದೊಡ್ಡದಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದಂಥ ಸಂದರ್ಭ ಅವರಿಗೆ ಅಧಿಕಾರವನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತೂ ನನ್ನ ಬಂಧುಗಳೇ, ಮಿತ್ರರೇ, ತಾಯಂದಿರೇ, ಬಹಳ ಸಂತೋಷ. ಸಂಘಟನೆಗಳಿಂದ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಮೊದಲನೇದಾಗಿ ಈ ಸಂಘಟನೆಗೆ ಯಾಕೆ ನಾವು ಒತ್ತು ಕೊಡ್ತೀವಿ ಅಂತ ಹೇಳಿದ್ರೆ, ನಾನು ವಿದ್ಯಾರ್ಥಿ ನಾಯಕನಾಗಿದ್ದಂಥ ಸಂದರ್ಭದಲ್ಲಿ ಬಂದಂಥ ಬೆಂಗಳೂರಿಗೆ ಬಂದಾಗ ನಾನು ಡಾಕ್ಟರ್ ನಟರಾಜ್ರವರು ಮತ್ತು ಇನ್ನಿತರ ಸಂಘಟನೆಗಿದ್ದಂಥ ಜನರ ಸಮಯದಲ್ಲಿ ಬೆಂಗಳೂರಿನಲ್ಲಿ ನಾವು ಕಂಡಿದ್ದ ಸಂಘಟನೆ ಅಂತ ಹೇಳಿದ್ರೆ ಕಾರ್ಮಿಕ ಸಂಘಗಳಿಂದ ಆಗ್ತಾ ಇದ್ದಂಥ ಕನಕ ಜಯಂತಿಯ ಪ್ರೇರಣೆ. ಅದು ಮೊದಲನೇ ಕಾರ್ಯಕ್ರಮಗಳು. ಏನು ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ BAL, FAL, ITI ಅಲ್ಲಿರ್ತಕ್ಕಂಥ ಸಮೂಹಗಳ ಸಂಸ್ಥೆಗಳ ಒಕ್ಕೂಟ ಇದು ಅಂತಕ್ಕಂಥದ್ದು ಬಸವರಾಜರವರು ಬಹಳಷ್ಟು ಜನ ಸೇರಿಕೊಂಡು ಆ ಸಮಯದಲ್ಲಿ ಸುಬ್ರಹ್ಮಣ್ಯ ಅನ್ನೋರು ಕೂಡ ದೇವರಾಜ ಕಾಲದಲ್ಲಿ ಎಷ್ಟು ಹೋರಾಟ ಇವತ್ತಿಂದಲ್ಲ ಇದು. ಅವತ್ತು ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಎಷ್ಟು ಹೋರಾಟ ಕೂಡ ಬಸ್ತೆಲ್ಲ ಅವತ್ತೇ ಪ್ರಾರಂಭ ಆಗಿತ್ತು. ಎಲ್ಲವನ್ನೂ ನೆನೆದು ನೋಡಿದಾಗ ಬರೀ ಕಾರ್ಮಿಕ ಸಂಘಟನೆ ಅಂತ ನೋಡ್ಬೋದು. ಇದ್ರ ಜೊತೆಗೆ ಹಣದಲ್ಲೂ ಇರಲಿಲ್ಲ, ಜಾತಿಯಲ್ಲೂ ಇರಲಿಲ್ಲ. ಅದು ಜಾತಿ ನಾನು ಕುರುಕೊಂಡಿರ್ಬೋದು, ಬಾಗಿಲಿನಲ್ಲಿ ಜಾತಿ ಇರಲಿಲ್ಲ. ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರ ನಾಡು ಅಂತ ಹೇಳಿ ಕುರುಕುರುಪೇಟೆ ಗೌಡರಪೇಟೆ ಇಳಿಸ್ಬಿಟ್ಟಾರೆ ಅಂತಂದು ಒಂದು ಕೆಲವು ಜನ. ಅಂದರೆ ಗೊತ್ತಿಲ್ಲ. ಅದೇ ದೃಷ್ಟಿಯಲ್ಲಿ ಕೆಂಪೇಗೌಡರ ಹೆಸರಿನಲ್ಲೇ ನಾವು ರಾಜಕೀಯ ಪ್ರಾರಂಭ ಮಾಡಿದ್ದು. ಕೆಂಪೇಗೌಡರ ಒಂದು ಆಶೀರ್ವಾದದಿಂದಲೇ ಇವತ್ತು ಕೂಡ ದೇವೇಗೌಡರು ಮತ್ತು ಶಿವಕುಮಾರ್ ಅವರು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಲಿಲ್ಲ. ಮಾಡಿದವರು ನಾನು ಮತ್ತು ಸಿದ್ದರಾಮಯ್ಯನವರು. ಕೆಂಪೇಗೌಡ ಅಭಿವೃದ್ಧಿ ಆಗಿದ್ರೆ, ಕೆಂಪೇಗೌಡ ಹೆಸರಿನಲ್ಲಿ ಏನಾದರೂ ಬೆಂಗಳೂರಲ್ಲಿ ಇವತ್ತು ನಾವು ಕಾಣ್ತಾ ಇದ್ರೆ ಅದಕ್ಕೆ ಮೂಲ ನಾನು ಮತ್ತು ಸಿದ್ದರಾಮಯ್ಯ. ನಾನು ಅಂತ ಹೇಳ್ಕೊಡೋದಕ್ಕಿಂತ ನನಗೊಂದು ಸಂತೋಷ ಏನಪ್ಪ ಅಂದರೆ, ನಾನು ಅಧಿಕಾರಕ್ಕಿಂತ ಅಧಿಕಾರ ಇಲ್ಲದೇ ಕಾಲ ಕಳೆದಿರೋದು ಜಾಸ್ತಿ. ಆದರೂ ಅಧಿಕಾರ ಇರೋದು ಕೊಡೋದು ಬೇರೆ. ಜನರ ಜೊತೆಲಿದ್ದರೆ ಸಂತೋಷವಾಗಿರ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ತಾ, ಈ ಸಮಾಜಕ್ಕೆ ಕೊಡೋದು ನಾವು ಒಂದ್ಸರಿ ಇಂಥ ಕಾರ್ಯಕ್ರಮಗಳನ್ನು ನೆನೆಸ್ಕೊಂಡು ಮುಂದಿನ ಪೀಳಿಗೆಗೆ ಅವ್ರನ್ನ ಜ್ಞಾಪಿಸ್ಬೇಕಂತ ನಮ್ಮ ಧರ್ಮ. ಏನಾದರೂ ಈ ರಾಜ್ಯದಲ್ಲಿ ಸಮಾಜದ ಚಿಂತನೆ ಆಗಿದ್ರೆ ದೇವರಾಜ ಅರಸರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣಕರ್ತರು ಯಾರಪ್ಪ ಅಂತ ಹೇಳಿದ್ರೆ ಕೊಲ್ಲೂರು ಮಲ್ಲಪ್ಪನವರು. ಯಾರು ಮರೆಯೋಂಗಿಲ್ಲ. ಕೊಲ್ಲೂರು ಮಲ್ಲಪ್ಪನವರೇ ದೇವರಾಜವರು. ಕೊಲ್ಲೂರು ಮಲ್ಲಪ್ಪನವರು ನೀವು ಅಧ್ಯಕ್ಷರಾಗಿ ಅಂತ ಹೇಳಿದಾಗ ನನಗೆ ಬೇಡ, ನನಗೆ ನಾವು ಒತ್ತು ಮಾಡಬೇಕಾದ ಸಿಕ್ಕಿದ್ದಾರೆ, ನೀವು ದೇವರಾಜ ಅರಸರಿಗೆ ಮಾಡಿ ನಾವೆಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳಿದಂಥ ಧೀಮಂತ ನಾಯಕರು ಕೊಲ್ಲೂರು ಮಲ್ಲಪ್ಪನವರು. ಅವರು ಹಾಕಿಕೊಂಡಂಥ ಬುನಾದಿಯಿಂದ ಇವತ್ತು ಕುರುಬರು ಇವತ್ತಿಗೂ ಕೂಡ ಬಹಳ ಜನ ಕುರುಬರು ಅಂತ ಹೇಳ್ಕೊಳ್ಳೋದು ದುರಂತ. ನಮಗೆ ಕುರುಬರು ಯಾವತ್ತು ಕುರುಬರು ಅಂತ ಹೇಳ್ಕೊಳ್ತಾರೆ ಅವತ್ತೇ ನಿರ್ಧಾರ ಆಗೋದು ಕೂಡ
ಕಾರ್ಯಕ್ರಮಗಳಿಗೆ ಮತ್ತು ದುಡಿಯುವ ವರ್ಗದಲ್ಲಿರ್ತಕ್ಕಂಥ ಎಸ್.ಟಿ. ಹೋರಾಟ ಇರ್ಬೋದು, OBC ಹೋರಾಟ ಇರ್ಬೋದು, ಅದಕ್ಕೆ ಮೂಲ ಪುರುಷರಾಗಿದ್ದವರು ಡಾಕ್ಟರ್ ನಾಗರಗೌಡರು, ಬಳ್ಳಾರಿ ನಾಗರಗೌಡರು. ಮೊದಲನೇ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಅವತ್ತು ವರದಿಯನ್ನು ಕೊಟ್ಟರು. ಆದರೆ ವರದಿಯನ್ನು ಆಗಿನ ಕಾಲದ ಪರಿಸ್ಥಿತಿಯಲ್ಲಿ ಜಾರಿಗೆ ತರಲಿಲ್ಲ. ಅದು ದೇವರಾಜ ಮೊದಲಿಗೆ. ಅದೇ ರೀತಿ ನಾವಿವತ್ತು ಹೆಮ್ಮೆ ಪಡಬೇಕಾದದ್ದು ಏನಪ್ಪ ಅಂದರೆ ನಮ್ಗೇನಾದ್ರು ಧ್ವನಿ ಬಂದಿದ್ರೆ ದೇವರಾಜ ಸರ್ಕಾರದಲ್ಲಿ. ಅವತ್ತಿಗೆ ಅವ್ರಿಗೆ ಹಿಂದೆ ಇದ್ದವ್ರು ಯಾರಪ್ಪ ಅಂತ ಹೇಳಿದ್ರೆ D.K. ನಾಯ್ಕರವರು. ಏನಾದರೂ ಅವರು ಕಮಿಷನ್ ಈ ರಾಜ್ಯದಲ್ಲಿ ಬಂದಿದ್ದು ಅಧಿಕಾರಿಗಳನ್ನ ನೋಡುವಂಥ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಹಾರ್ಮೋನ್ ಕಮಿಷನ್ ಕಾರಣ. ಹಾರ್ಮೋನ್ ಕಮಿಷನ್ ಹಿಂದೆ ಇದ್ದಿದ್ರೆ ನೋಡಿ ಒಂದು 4 ವರ್ಗ ಲಿಂಗಾಯತರು, ಒಕ್ಕಲಿಗರು, ಹರಿಜನರು ಮತ್ತು ಬ್ರಾಹ್ಮಣರು ಇಷ್ಟೇ ಅಧಿಕಾರದಲ್ಲಿ ಇರ್ತಿದ್ರು. ಅದನ್ನು ಮರೆಯಬಾರದು. ಏನಾದರೂ ಇವತ್ತು ಸರ್ಕಾರಿ ನೌಕರಿಯಲ್ಲಿ ಇದ್ದು IAS, IPS ಮುಂತಾದವರು ಇರ್ಬೋದು, KS ಇರ್ಬೋದು. ನನ್ನ ದೊಡ್ಡಪ್ಪನ ಪ್ರಕಾರ 1-2 IAS ಇದ್ದವರು ಇವತ್ತು 20 ಜನ IAS ಇದ್ದಾರೆ, 200 ಜನ KS ಎಲ್ಲ ಸ್ವಾರ್ಥಗಳು. ಈಗ ಇನ್ನೊಂದು ಹೇಳ್ಬಿಡ್ತೀನಿ, ಬೇಜಾರು KPSC ಸೆಲೆಕ್ಟ್ ಆಗ್ತಾರೆ, ಕಾಯ್ತಾ ಇರ್ತಾರೆ. ನನ್ನ ಮಗಳು ಕೊಟ್ಟು ನಾವೆಲ್ಲ ಹಿಂದೆ ಹೆಣ್ಣು ತರ್ತಿದ್ವಿ, ಈಗ ಗಂಡು ಕೊಟ್ಬಿಡ್ತಾ ಇದ್ದೀವಿ. ಈ ಪರಿಸ್ಥಿತಿ ಆಗ್ಬಿಟ್ಟಿದೆ. ಹೆಣ್ಮಕ್ಳು ಕಾಯ್ತಾ ಇರ್ತಾರೆ. ಆಮೇಲೆ ಆ ಪಡ್ಡಿ ಮಗ ಒಂದು ಅಧಿಕಾರ ಅಂತ ತಂದೆ ತಾಯಿ ಬಿಟ್ಬಿಡ್ತಾರೆ, ಮಾವನ ಮನೆ ಸೇರ್ಬಂದಿದೆ. ಇದು ಪದ್ಧತಿ ಆಗೋಗ್ತಾ ಇದೆ. ಅಧಿಕಾರಿಗಳು ತಾಯಿ ದುರ್ನಡತೆ ತಪ್ಪಿಸ್ಬೇಕು ಅಂತಕ್ಕಂಥದ್ದು ಅವಕಾಶ ಇತ್ತು ದೇವರಾಜ ಸರ್ಕಾರದಲ್ಲಿ. ಇದಾಗಿ ಸ್ಟೆನೋಗ್ರಾಫರ್ ಸೇರಿದಂಥ KP ನಾರಾಯಣ ಅವರು ಕಮಿಷನರ್ DC ಆದರು. KP ನಾರಾಯಣ ಇದು ಎಲ್ಲ ಕೊಡುಗೆಲ್ಲ ಇನ್ನವರು ರೇವಣ್ಣ, ಸಿದ್ದರಾಮಯ್ಯ, ಯಾರದೇ ಹೋಗ್ತದೆ ಇವನ್ನೆಲ್ಲ ಅವೆಲ್ಲ ಸ್ವಂತಿಕೆ ಬಿಟ್ಟು ಕೆಲಸ ಮಾಡಿದಾಗ ಒಳ್ಳೆಯದಾಗುತ್ತೆ. ನನಗೇನು ಅನ್ನಿಸ್ತು ಅಂದರೆ ನಾಗರಿಕರಿಗೆ ನಮಗೆ ಕೊಟ್ಟಂಥ ಕಿರುಕುಳವನ್ನು ನೋಡಿದಾಗ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಕೂಡಾಕಿದ್ದು ಹೆಂಗಪ್ಪ ಅಂತ ಹೇಳಿದ್ರೆ ಈಶ್ವರಪ್ಪನಿರ್ಬೋದು, ಬಣ್ಣಪ್ಪನಿರ್ಬೋದು, ಸಿದ್ದರಾಮಯ್ಯ ನಿಗಮವನ್ನು ಕಡೆ ಕೂರಿಸೋಕೆ ಪ್ರಯತ್ನ ಮಾಡೋದಲ್ಲ. ಅದರಿಂದ ಸಮಾಜ ಇವತ್ತು ಒಳ್ಳೆಯದಾಗಿದೆ. ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಅದನ್ನೆಲ್ಲ ಮಾತಾಡಬೇಕು ಬೇಡ, ಅದೆಲ್ಲ ತಪ್ಪುತ್ತೆ. ನಾನು ಬೆಳಗಾವಿ ಮಾತಾಡೋದ್ರೆಲ್ಲ ತಪ್ಪುತ್ತೆ ಬೇಡ. ಇವ್ರನ್ನ ಅಧ್ಯಕ್ಷ ಜನರಲ್ ಸೆಕ್ರೆಟರಿ ಮಾಡಿ ಅಂತ ಭಾಳ ಕಷ್ಟಪಟ್ಟೆ. ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿತ್ತು ಇವರಿಂದ ಕೆಲಸ ಆಗ್ತದೆ ಅಂತ. ಅವಾಗ ಹೇಳಿದಾಗ ಇವರ ಕೈ ಗುಣ ಮತ್ತು ಇವರ ಕಾಲುಗಳ ಚೆನ್ನಾಗಿತ್ತು. ಆದರೆ ಈ ಅಧಿಕಾರ ಬರೋದಕ್ಕೆ ಮೊದಲು ಯಾರು ಇರ್ತಾರೋ ಅಧಿಕಾರ ಬಂದಲ್ಲಿ ಪಕ್ಕದಲ್ಲಿರುವ ಜನಪ್ರತಿನಿಧಿಗಳು ಸಮಾಜದ ಋಣ ತೀರಿಸಬೇಕೆಂಬ ಸಂದೇಶ ಸಭೆಯಲ್ಲಿ ಸ್ಪಷ್ಟವಾಗಿ ಪ್ರತಿಧ್ವನಿಸಿತು. ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರವಾಸ ಕೈಗೊಂಡು ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಸಮಾಜದವರು ಯಾವುದೇ ಪಕ್ಷದಲ್ಲಿದ್ದರೂ ಪ್ರಭಾವಿ ನಾಯಕರಾಗಿ ಬೆಳೆಯಬೇಕು ಮತ್ತು ಸಮಾಜದ ಹಿತ ಮರೆಯಬಾರದು ಎಂದು ಕಿವಿಮಾತು ಹೇಳಿದರು. ಜೊತೆಗೆ ಮುಂಬರುವ ದಿನಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಸಿಗಲಿದ್ದು ಮಹಿಳೆಯರು ರಾಜಕೀಯವಾಗಿ ಮುಂಚೂಣಿಯಲ್ಲಿ ಬರಲಿದ್ದಾರೆ ಎಂದರು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ಗೌರವಾಧ್ಯಕ್ಷರಾದ ಸನ್ಮಾನ್ಯ ಎಸ್.ಎಂ. ರೇವಣ್ಣವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಿದ್ದಾರೆ. ನನ್ನನ್ನು ಇದೊಂದು ಸಂಘಕ್ಕೆ ಕಾರ್ಯದರ್ಶಿಯಾಗಿ ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಜಾರ್ಜ್
ಇದರ ಉಪಾಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿ ಹಾಗೂ ಅನೇಕ ಪದಾಧಿಕಾರಿಗಳು ನಮ್ಮ ಜೊತೆಗೆ ಒಂದು ಆಯ್ಕೆ ಮಾಡಿದ್ದಾರೆ. ನಾವೆಲ್ಲ ಸಂಘದ ಪದಾಧಿಕಾರಿಗಳು ಒಟ್ಟಿಗೆ ಕೂಡಿ ಈ ಒಂದು ಸಂಘದ ಅಭಿವೃದ್ಧಿಗೆ, ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಎಲ್ಲ ಒಟ್ಟಿಗೆ, ಸಂಘದ ಸದಸ್ಯರಿಗೆ, ನಮ್ಮ ಸಮಾಜದ ಬಂಧುಗಳಿಗೆ ನಾವು ಒಂದು ಉತ್ತಮವಾದ ಕೆಲಸವನ್ನು ಮಾಡಿ ತೋರಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಜೊತೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ದೋ ಭರವಸೆ ಕೂಡ ನನಗಿದೆ. ಹಾಗಾಗಿ ನಮ್ಮನ್ನೆಲ್ಲರೂ ಇದನ್ನು ಇಡೀ ರಾಜ್ಯಾದ್ಯಂತ ನಮ್ಮ ಕನಕ ನೌಕರರಿಂದ ವಿಸ್ತರಣೆ ಮಾಡಬೇಕು ಮತ್ತು ನಾವೇನು ಮೊನ್ನೆ ಮುಖ್ಯಮಂತ್ರಿಗಳಿಂದ ನಮ್ಮ ನೌಕರರ ಸಮಸ್ಯೆಗಳನ್ನು, ಬೇಡಿಕೆಗಳನ್ನು ಆಗುವುಗಳನ್ನು ಈಡೇರಿಸಿಕೊಳ್ಳೋಕ್ಕೆ ಇದರ ಮೈದಾನದಲ್ಲಿ, ಅರಮನೆ ಮೈದಾನದಲ್ಲಿ, ಪ್ಯಾಲೇಸ್ನಲ್ಲಿ ನಾವು ಸಮ್ಮೇಳನ ಮಾಡಬೇಕು ಅಂತ ಸುಮಾರು ಲಕ್ಷಾಂತರ ಜನ ಸೇರಿಸಿ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ಈ ಡಿಸೆಂಬರ್ನಲ್ಲಿ ಕನಕ ಜಯಂತಿಯನ್ನು ಸುಮಾರು ಒಂದು 25,000 ಜನ ಸರ್ಕಾರಿ ನೌಕರರು, ನಮ್ಮ ಏನು ಕನಕ ನೌಕರರನ್ನು ಸೇರಿಸಿ ಬಾಲಗಂಗಾಧರ ಸ್ವಾಮಿ ವಿಜಯನಗರ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಾವು ಇದನ್ನು ಇಟ್ಕೊಂಡು ಜನರಲ್ ಲೇಔಟ್ನಲ್ಲಿ ಆಫೀಸನ್ನು ಸ್ಥಾಪನೆ ಮಾಡಿದ್ದೀವಿ. ನೌಕರರಿಗೆ ಹಗಲಿರುಳು ನಾನು ರಾಜ್ಯಾಧ್ಯಕ್ಷನಾಗಿ ಏನು ಆಯ್ಕೆ ಮಾಡಿದ್ದಾರೆ, ಇದಕ್ಕೆ ಶ್ರಮಿಸಬೇಕು, ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಮೂಲಭೂತವಾಗಿ ನಾವೆಲ್ಲರೂ ಪದಾಧಿಕಾರಿಗಳನ್ನು ನಿರ್ಧಾರ ಮಾಡಿದ್ದೀವಿ. ಅದರಿಂದ ಎಲ್ರಿಗೂ ಈ ಮೂಲಕ ತಾವು ಪ್ರೆಸ್ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದವರಿಗೆ ತುಂಬ ಹೃದಯದ ನಾನು ಅಭಿನಂದನೆ ಸಲ್ಲಿಸಿ ಧನ್ಯವಾದ ತಿಳಿಸ್ತೀನಿ. ಯಶಸ್ವಿ ಆಗಲಿ ಅಂತ ಹೇಳಿ ತಮ್ಮ ಮೂಲಕ ಹಾರೈಸುವ ಮಾತುಗಳನ್ನು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೌಕರರ ಏಳಿಗೆಗೆ, ಸಮಾಜದ ಏಳಿಗೆಗೆ ಏನೇನು ಕಾರ್ಯಕ್ರಮಗಳು? ಸರ್, ನಾವು 20 ಪ್ರೋಗ್ರಾಮ್ಗಳನ್ನ ನಾವು ಹಾಕ್ಕೊಂಡಿದ್ದೀವಿ. ಅದರೊಳಗಡೆ ನೌಕರರು ಏನು ಮೇಲಧಿಕಾರಿಗಳು ಅಥವಾ ಇವರು ಏನು ಕಿರುಕುಳ ಕೊಟ್ಟಂತಾರೆ ತಕ್ಷಣ ಸಂಘದಿಂದ ಸ್ಪಂದಿಸಬೇಕು. ಮತ್ತು ನೌಕರರ ಮಕ್ಕಳಿಗೆ AS, KS ಮತ್ತು IIT ಇದನ್ನು ಕೋಚಿಂಗನ್ನು ನಾವು ನಮ್ಮ ಸಂಘದ ಅಡಿನಲ್ಲಿ ಸ್ಥಾಪನೆ ಮಾಡಬೇಕು. ಮತ್ತು ಪ್ರತಿ ವರ್ಷ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ 4 ವಿಭಾಗಗಳಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾವಂತ ಪುರಸ್ಕಾರ ಮಾಡಬೇಕು. ಮತ್ತು ನೇಮಕಾತಿಯ ನೆಲೆಯಲ್ಲಿ ನಮಗೆ ಯಾವ್ಯಾವ ವಿಭಾಗದಲ್ಲಿ ಇಲಾಖೆಯಲ್ಲಿ ಖಾಲಿ ಮಾಡ್ತಾರೆ ಅವರ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ನೇಮಕಾತಿ ಮಾಡಲಿಕ್ಕೆ ನಾವು ಸಂಘದಿಂದ ಪ್ರೋತ್ಸಾಹ ನೀಡ್ತೀವಿ. ಮತ್ತು ವರ್ಗಾವಣೆ ಹೊಂದಿರತಕ್ಕಂಥ ಅಧಿಕಾರಿ ನೌಕರಗಳಿಗೆ ಕಿರುಕುಳಗಳಿಗೆ ಸಂಘದಿಂದ ನಾವು ಬೇಡಿಕೆಗಳು ಆಗುವುಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಮತ್ತು ನಮ್ಮ ಸಂಘದಿಂದಲೇ ಈ ಕನಕ ನೌಕರ ಸಂಘದಿಂದ ಉಚಿತ ಸಾಮೂಹಿಕ ವಿವಾಹ ಮಾಡಬೇಕು ಅಂತಲೂ ನಾವು ನಿರ್ಧಾರ ಮಾಡಿದ್ವಿ. ಅನೇಕ ಇನ್ನು ವಿಚಾರಗಳನ್ನು ನಾವು ಸಂಘಟನೆ ಮೂಲಕ ಮಾಡಬೇಕು ಅಂತ ಇದರಿಂದ ಎಲ್ಲರ ಅಡಿಯಲ್ಲೂ ನಾವು ಪ್ರತಿ ತಿಂಗಳು ಕಾರ್ಯಕರ್ತ ಸಮಿತಿ ಕರೆದು ಒಂದು ಮೀಟಿಂಗ್ ಮಾಡಿ ರೇವಣ್ಣವರ ಒಂದು ಅಧ್ಯಕ್ಷತೆ ಮಾರ್ಗದರ್ಶನದಲ್ಲಿ ಸಂಘಟನೆ ಮಾಡಲಿಕ್ಕೆ ಉತ್ಸಾಹ ಇದೆ ಅಂತೇಳಿ ಈ ಮೂಲಕ ತಮಗೆ ತಿಳಿಸಲು ಬಯಸ್ತೇನೆ ಸರ್. ಧನ್ಯವಾದಗಳು. ಸಮಿತಿಗೆ ಸೇರ್ಪಡೆ ಆಗಬೇಕು ಅನ್ನೋ ಸದಸ್ಯರಿಗೆ ಏನೇನು? ಸರ್, ಸಮಿತಿಗೆ ಒಬ್ಬ ಏನು ಸರ್ಕಾರಿ ನೌಕರ, ನಮ್ಮ ಕಾರ್ಮಿಕರು ಮತ್ತು ಕನಕ ನೌಕರರು 501 ರೂಪಾಯಿ ಕೊಟ್ಬಿಟ್ಟು ಮಾತಿ ಸದಸ್ಯರಾಗಬೇಕಾ ಅಥವಾ ಇದು ಬರೇ ಸರ್ಕಾರಿ ನೌಕರರು ಮತ್ತು ಕಾರ್ಮಿಕರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಮಾತ್ರ ಇದಕ್ಕೆ ಹಾಕ್ಬೇಕು. ಬೇರೆ ಇತರರು ಆಗಲಿಕ್ಕೆ ಇದರಲ್ಲಿ ಸಾಧ್ಯವಿಲ್ಲ, ಅವಕಾಶ ಇಲ್ಲ. ತುಂಬ ಧನ್ಯವಾದಗಳು ಸರ್.